ಇರಾನ್ ಸೇನೆಗೆ ಯುದ್ಧ ಕಾರ್ಯವನ್ನು ನಿಲ್ಲಿಸಲು ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಮಿಲಿಟರಿ ಘಟಕಗಳು ಅವುಗಳ ಮೇಲಿನ ದಾಳಿಯನ್ನ ನಿಲ್ಲಿಸಿ ಎನ್ನುವಂತಹ ಸೂಚನೆಯನ್ನ ಅವರೀಗ ಕೊಟ್ಟಿರುವಂಥದ್ದು. ಇದು ಯುದ್ಧದ ಅಂತ್ಯವಲ್ಲ, ಎಲ್ಲ ಸೇನೆಯ ಆದೇಶವನ್ನು ಪಾಲಿಸಿ. ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಈ ಒಂದು ಆದೇಶವನ್ನು ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಈಗ ನೀಡಿದ್ದಾರೆ. ಇರಾನ್ ಸೇನೆಗೆ ಯುದ್ಧ ಕಾರ್ಯವನ್ನು ನಿಲ್ಲಿಸಲು ಒಂದು ಆದೇಶವನ್ನು ಅವರು ಈಗ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡ್ತಾರೆ ಚಂದ್ರಮೋಹನ್. ಈಗ ಯುದ್ಧದ ಒಂದು ಘೋಷಣೆ ಏನಾಯಿತು ಅದು ಅಮೆರಿಕ ಕಡೆಯಿಂದ ಆಯಿತು, ಆದರೆ ಯುದ್ಧದ ಕದನ ವಿರಾಮ ಕೂಡ ಅಮೆರಿಕಾಯಿಂದ ಪ್ರಸ್ತಾವನೆ ಆಯಿತು. ಈಗ ಇರಾನ್ ಒಪ್ಕೊಳ್ಳುತ್ತಾ ಅನ್ನುವಂಥ ಒಂದು ಡೌಟ್ ಇತ್ತು, ಇರಾನ್ ಕೂಡ ಒಪ್ಕೊಂಡಿದೆ. ಆ್ಯಂಡ್ ಅಧಿಕೃತವಾಗಿ ಈಗ ಅದಕ್ಕೆ ಒಂದು ಮುದ್ರೆ ಬಿದ್ದಂತೆ ಆಗಿದೆ. ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಅದರ ಕುರಿತಾಗಿ ಒಂದು ಆದೇಶವನ್ನು ಈಗ ಸೇನೆಗೆ ಪಾಸ್ ಮಾಡಿರುವಂಥದ್ದು. ಹೌದು ರಾಹುಲ್, ಈಗಾಗಲೇ ಅಮೆರಿಕದ ಈ ಒಂದು ಕದನ ವಿರಾಮದ ಪ್ರಸ್ತಾವವನ್ನು ಇರಾನ್ ಕೂಡ ಒಪ್ಕೊಂಡಿತ್ತು. ಇರಾನ್ನ 15 ಬೇಡಿಕೆಗಳ ಪೈಕಿ 10 ಬೇಡಿಕೆಗಳಿಗೆ ಈಗಾಗಲೇ ಅಮೆರಿಕ ಕೂಡ ಒಪ್ಕೊಂಡಿದೆ ಅಂತೇಳಿ ಇರಾನ್ನ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡ್ತಾ ಇವೆ. ಈಗ ಇರಾನ್ನ ಸುಪ್ರೀಂ ಲೀಡರ್ ಆಗಿರುವ ಅಯತೊಲ್ಲಾ ಅಲಿ ಮೊಜ್ತಬಾ ಕೂಡ ಈಗ ಕದನ ವಿರಾಮ ಜಾರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇರಾನ್ನ ಸೇನೆಗೂ ಕೂಡ ಯಾವುದೇ ಪ್ರತಿ ದಾಳಿಯನ್ನ ಗಲ್ಫ್ ರಾಷ್ಟ್ರಗಳಾಗ್ಬೋದು, ಇರಾನು ಮತ್ತು ಅಮೆರಿಕದ ಮೇಲಾಗ್ಬೋದು ದಾಳಿ ಮಾಡಬಾರದು ಅನ್ನೋ ಒಂದು ಸೂಚನೆಯನ್ನ ಸೇನೆಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಮೊಜ್ತಬಾ ಕೂಡ ಈ ಕದನ ವಿರಾಮ ಜಾರಿಗೆ ಒಪ್ಪಿಗೆ ಕೊಟ್ಟಂತಾಗಿದೆ ಮತ್ತು ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಈ ಕದನ ವಿರಾಮ ಜಾರಿಗೆ ಒಪ್ಪಿಗೆಯನ್ನ ಕೊಟ್ಟಿದೆ ಅಂತ ಈಗಾಗಲೇ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಕೂಡ ಟ್ವೀಟ್ ಮಾಡಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಶಾಶ್ವತ ಕದನ ವಿರಾಮ ಜಾರಿಯ ಬಗ್ಗೆ ಶಾಂತಿ ಮಾತುಕತೆಗಳು ಕೂಡ ನಡೀತವೆ ಅಂತೇಳಿ ಇರಾನ್ ಈಗಾಗಲೇ ಅಧಿಕೃತವಾಗಿ ಹೇಳಿದೆ. ಆದ್ರೀಗ ಇರಾನ್ನ ಮಾಧ್ಯಮಗಳು ವರದಿ ಮಾಡ್ತಾ ಇರೋದ್ರ ಪ್ರಕಾರ 10 ಪಾಯಿಂಟ್ಗಳ ಇರಾನ್ನ ಬೇಡಿಕೆಗಳನ್ನ ಅಮೆರಿಕ ಕೂಡ ಒಪ್ಕೊಂಡಿದೆ ಅಂತಾನೆ ವರದಿಯನ್ನ ಮಾಡ್ತಾ ಇವೆ. ಇದರಲ್ಲಿ ಈಗ ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ಬೋದು ಮತ್ತು ಇರಾನ್ನ ಮೇಲೆ ವಿಧಿಸಿರ್ತಕ್ಕಂಥ ಪ್ರಾಥಮಿಕ ನಿರ್ಬಂಧಗಳನ್ನ ತೆರವುಗೊಳಿಸತಕ್ಕಂಥದ್ದು ಮತ್ತು ಸೆಕೆಂಡರಿ ಸ್ಯಾಂಕ್ಷನ್ ಗಳನ್ನು ಕೂಡ ತೆರವುಗೊಳಿಸುವಂತದ್ದು, ವರ್ಮೋಜ್ ಜಲಸಂಧಿಯ ಮೇಲೆ ಇರಾನ್ಗೆ ಸಂಪೂರ್ಣವಾದಂತಹ ಅಧಿಕಾರ ಇರುತ್ತೆ. ಇದೆಲ್ಲಾ ಬೇಡಿಕೆಗಳನ್ನು ಕೂಡ ಅಮೆರಿಕ ಕೂಡ ಒಪ್ಕೊಂಡಿದೆ ಅಂತ ಹೇಳಿದ್ರೆ ಇರಾನ್ನ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇವೆ. ಹೀಗಾಗಿ ಇದು ನಿಜನಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ಅಮೆರಿಕ ಅಧಿಕೃತವಾದಂತಹ ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಈ ಒಂದು 10 ಬೇಡಿಕೆಗಳನ್ನ ಅಮೆರಿಕ ಒಪ್ಕೊಂಡಿದ್ರೆ ಅದು ನಿಜಕ್ಕೂ ಕೂಡ ಇರಾನ್ನ ಗೆಲುವಾದಂತೆ ಆಗುತ್ತೆ. ಇರಾನ್ ಈ ಮೊದಲಿಂದಲೂ ಕೂಡ ಈ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಬಂದಿತ್ತು. ಯಾಕಂದ್ರೆ ಯುರೇನಿಯಂ ಅನ್ನ ಎನ್ರಿಚ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇರಬೇಕು, ಅವಕಾಶ ಇರಬೇಕು. ಜೊತೆಗೆ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ನಮ್ಮ ಮೇಲೆ ವಿಧಿಸಿರ್ತಕ್ಕಂತಹ ನಿರ್ಬಂಧಗಳನ್ನೆಲ್ಲವನ್ನು ಕೂಡ ತೆಗೆದಾಕ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿತ್ತು. ಈ ಎಲ್ಲಾ ಬೇಡಿಕೆಗಳನ್ನ ಈಗ ಅಮೆರಿಕ ಒಪ್ಕೊಂಡಿದೆ ಅಂತಾನೆ ಇರಾನ್ನ ಮಾಧ್ಯಮಗಳು ಕೂಡ ವರದಿಯನ್ನ ಮಾಡ್ತಾ ಇವೆ. ಈ ಒಂದು 10 ಬೇಡಿಕೆಗಳು ಅಮೆರಿಕ ಒಪ್ಪಿಗೆ ಕೊಟ್ಟಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಅಮೆರಿಕದ ಶ್ವೇತಭವನವೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.